ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಟಕ್ಸ್ ಮಾರ್ಕಿಂಗ್ ಮತ್ತು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದನ್ನು ಹೇಳ್ತಿದ್ದೀನಿ. ಎದಕ್ಕೆ ಈ ಕಾನ್ಸೆಪ್ಟ್ ಹೇಳ್ತಿದ್ದೇನೆ ಅಂದರೆ, ಹಿಂದಿನ ವಿಡಿಯೋದಲ್ಲಿ ನಾನು ಸಾದಾ ಬ್ಲೌಸನ್ನು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಹಾಕಿದ್ದೆ ರೀ. ಅದರೊಳಗೆ ಒಬ್ಬರಿಗೆ ಕಮೆಂಟ್ ಹಾಕ್ಯಾರಿ, ಒಬ್ಬರು ಟಕ್ಸ್ ಮಾರ್ಕ್ ಮಾಡೋದು ಮತ್ತು ಸ್ಟಿಚ್ ಮಾಡೋದು ಸ್ಪೀಡ್ ಆಗೈತಿ ಅಂಥೇಳಿ, ವಿಡಿಯೋ ಸ್ಪೀಡ್ ಆಗೈತಿ ಅಂತ ಹೇಳ್ಯಾರ, ಅರ್ಥ ಆಗಿಲ್ಲ ಅಂತ ಹೇಳ್ಯಾರ. ಅದ್ರ ಸಂಬಂಧ ಈ ವಿಡಿಯೋದಾಗ ನಾನು ಪೂರ್ತಿಯಾಗಿ ಟಕ್ಸ್ ಹೆಂಗೆ ಮಾರ್ಕ್ ಮಾಡ್ಕೋತೀವಿ ಮತ್ತು ಕ್ರಾಸ್ ಬೆಲ್ಟ ಹೆಂಗೆ ಅಟ್ಯಾಚ್ ಮಾಡ್ಕೋತೀವಿ ಅಂತ ತೋರಿಸ್ತಾ ಇದ್ದೀನಿ ರೀ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡ್ಬೋದು ನೀವು ಮುಂದಿನ ಪಾರ್ಟ ಮತ್ತು ಹಿಂದಿನ ಪಾರ್ಟ ಭುಜ ಎರಡು ಜೋಡಿಸ್ಕೊಂಡೇನಿ ರೀ. ಈಗ ಬಂದುಬಿಟ್ಟು ಕ್ರಾಸ್ ಬೆಲ್ಟ್ ಹೆಂಗೆ ಇದು ಟಕ್ಸ್ ಹೆಂಗೆ ಮಾರ್ಕ್ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ನೋಡ್ಬೋದು ನೀವು ಭುಜದಿಂದ ನಿಪಲ್ ಪಾಯಿಂಟ್ ಬಂದುಬಿಟ್ಟು 9.5 ಐತ್ರಿ. ಅದಕ್ಕೆ ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡೀನಿ. ಮತ್ತು ಕಾಜು ಪಟ್ಟಿಯಿಂದ ಬಂದುಬಿಟ್ಟು 4 ಇಂಚ್ ರೀ. ಅಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು ನೋಡ್ರಿ. ಈಗ ಅದೇನು ಲೈನ್ ನಿಪಲ್ ಪಾಯಿಂಟ್ ಮಾಡ್ಕೊಂಡಿರ್ತೇವಲ್ಲ ರೀ, ತೆಳಗಿಂದ 1 ಇಂಚ್ ಆ ಸೈಡ್ 1 ಇಂಚ್ ಈ ಸೈಡ್ 1 ಇಂಚ್ ಫಿಟ್ಟಿಂಗ್ ಮಾಡೋ ಹೊತ್ನಾಗ ಸ್ಟಿಚ್ ಮಾಡೋ ಹೊತ್ನಾಗ ಹಂಗೆ ಮಾಡ್ಕೋಬೇಕು ರೀ. ಅದನ್ನು ಅದನ್ನ ಮಾರ್ಕ್ ಮಾಡ್ಕೊಂಡಿಲ್ಲ. ಮತ್ತು ಅಲ್ಲಿಂದ ಫಿಟ್ಟಿಂಗ್ ಸೈಡ್ ಬರ್ತೈತಲ್ಲ ರೀ, ಅದು ಟಕ್ಸ್ 2 ಇಂಚ್ ಗ್ಯಾಪ್ ಇರ್ಬೇಕು ರೀ. ಆಮೇಲೆ ಆರ್ಮೋಲಿಂದು 2 ಇಂಚ್ ಗ್ಯಾಪು, ಈ ಸೈಡ್ ಕಾಜು ಪಟ್ಟಿದು ಬಂದುಬಿಟ್ಟು 2 ಇಂಚ್ ಗ್ಯಾಪ್ ರೀ. ಸರೌಂಡಿಂಗ್ ಪೂರ್ತಿ ಟಕ್ಸ್ ಬಂದುಬಿಟ್ಟು 2 ಇಂಚ್ ಗ್ಯಾಪ್ ಇರ್ಬೇಕು ರೀ. ಇದಕ್ಕಂದ್ರೆ ಇದು ಮೀಡಿಯಮ್ ಸೈಜ್ ಐತ್ರಿ. ಸ್ವಲ್ಪ ಫ್ಯಾಟ್ ಜಾಸ್ತಿ ಇದ್ರಂದ್ರೆ ಟಕ್ಸ್ ಸ್ವಲ್ಪ ಡಿಫ್ರೆನ್ಸಸ್ಸು ಜಾಸ್ತಿ ತೊಗೋತೀವಿ ರೀ, 2.5 ಹೀಗೆಲ್ಲ ತೊಗೋತೀವಿ ರೀ. ಬಟ್ ಇದು ಮೀಡಿಯಮ್ ಸೈಜ್ ಆಗಿರೋದ್ರಿಂದ ನಾನು ಹೆಂಗೆ ಮಾಡೇನಂದ್ರಿ 2 ಇಂಚ್ ಗ್ಯಾಪ್ ತೊಗೊಂಡೇನಿ ರೀ. ಇದೆಲ್ಲ ಈ ವಿಡಿಯೋದಾಗ ಮೀಡಿಯಮ್ ಸೈಜ್ ಇದ್ದವ್ರಿಗೆ ಗೊತ್ತಾಗಿರ್ತೈತೆ ಅಂದ್ಕೊಂಡೇನಿ ರೀ. ಏನಿಲ್ಲ ರೀ, ಭುಜದಿಂದ ನಿಪಲ್ ಪಾಯಿಂಟ್ ಮಾರ್ಕ್ ಮಾಡ್ಕೋಬೇಕು ರೀ. ಅದಾದಮೇಲೆ ನೆಕ್ಸ್ಟ್ ಕಾಜು ಪಟ್ಟಿ ಏನಿರ್ತೈತಲ್ಲ ರೀ, ಅಲ್ಲಿಂದ 4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ರೀ. ಆಮೇಲೆ ಲೈನ್ ಎಳೆದು ಅಲ್ಲಿಂದ ಫಿಟ್ಟಿಂಗ್ ಸೈಡ್ 2 ಇಂಚ್ ಗ್ಯಾಪ್ ತೊಗೋಬೇಕು ರೀ. ಆಮೇಲೆ ಆರ್ಮೋಲನು ಸೇಮ್ ರೀ, ಫಿಟ್ಟಿಂಗಿಂದ ಆರ್ಮೋಲ್ 2 ಇಂಚ್ ರೀ. ಆರ್ಮೋಲಿಂದ ಮತ್ತು ನೆಕ್ಸ್ಟ್ ಈ ಸೈಡ್ ಏನು ಕಾಜು ಪಟ್ಟಿ ಇರ್ತೈತೆ ರೀ, ಅಲ್ಲಿಂದ 2 ಇಂಚ್ ರೀ. ಸರೌಂಡಿಂಗ್ ಬಂದುಬಿಟ್ಟು ಗ್ಯಾಪ್ ಬಂದುಬಿಟ್ಟು ಎಲ್ಲದಕ್ಕೂ 2 ಇಂಚ್ ಗ್ಯಾಪ್ ಇರತ್ತೆ ರೀ, 4 ಟಕ್ಸಿಗೂ. ಆಮೇಲೆ ನೆಕ್ಸ್ಟ್ ಹಿಂದಿನ ವಿಡಿಯೋದೊಳಗೂ ನಾನು ಟಕ್ಸಿಂದ ಇದು ಕ್ರಾಸ್ ಬೆಲ್ಟಿಂದ ಬೇರೆ ಹಿಡಿತೆ ರೀ, ಬೇರೆ ಮೆಥಡ್ ಹಿಡಿದೆ. ಅಂದ್ರೆ ಕ್ರಾಸ್ ಬೆಲ್ಟಿಂದ ಏಕ ಬಟ್ಟೆ ಇದ್ದಿದ್ದು ಹಿಡಿತೆ ರೀ ನಾನು, ಎಲ್ಲಿ ನಡುಕ್ಕೆ ಕಟ್ ಮಾಡ್ಕೊಂಡಿರ್ಕಿಲ್ಲ. ಬಟ್ ಈ ವಿಡಿಯೋದಾಗ ಏನು ಮಾಡ್ತೀನಿ ರೀ, ಕ್ರಾಸ್ ಬೆಲ್ಟನ್ನ ನಾನು ಸಪ್ರೇಟ್ ಹಿಂದಿನ ಪಾರ್ಟ್ ಬೇರೆ ಮತ್ತು ಮುಂದಿನ ಪಾರ್ಟ್ ಬೇರೆ ಸಪ್ರೇಟಾಗಿ ತಗೊಂಡೈತ್ರಿ. ಹೆಂಗೆ ಅಟ್ಯಾಚ್ ಮಾಡ್ಕೋತೇವೆ ನೋಡ್ಬೋದು ರೀ ನೀವು. 2 ಸಪ್ರೇಟ್ ತೊಗೊಂಡೇನಿ, 2 ಕ್ರಾಸ್ ಬೆಲ್ಟ್ ತೊಗೊಂಡೇನಿ ರೀ. ಒಂದು ಮುಂದೆ ಇಟ್ಕೋರಿ, ಒಂದು ಹಿಂದೆ ಇಟ್ಕೋರಿ. ಆಮೇಲೆ ಈಗ ಮುಂದೆ ಹಿಂದೆ ಇಟ್ಕೊಂಡು ಕರೆಕ್ಟಾಗಿ ಒಂದು ಸ್ಟಿಚ್ ಮಾಡ್ಕೊತ ಹೋಗ್ಬೇಕು ರೀ. ಎಲ್ಲಿ ಟಕ್ಸ್ ಹಿಡ್ದಿರ್ತೀರಲ್ಲ ರೀ ನೀವು, ಅಲ್ಲಿ ಕರೆಕ್ಟಾಗಿ ಹಿಡ್ಕೋಬೇಕು ರೀ. ಅಲ್ಲೇ ಸ್ವಲ್ಪ ಏನಾರ ನೀವು ಕರೆಕ್ಟಾಗಿ ಹಿಡಿಲಿಲ್ಲ ಅಂದ್ರೆ ಅಲ್ಲೇ ಮುದ್ದೆ ಆಗೋ ಚಾನ್ಸಸ್ ಇರ್ತೈತಿ. ಅದಕ್ಕಾಗಿ ನೀಟಾಗಿ ಹೊಲ್ಕೊತ ಬರ್ರಿ. ನೋಡ್ಬೋದು ನೀವು ನಾವು ಹೆಂಗೆ ಹೊಲಾತೀನಿ ಅಂಥೇಳಿ. ನೆಕ್ಸ್ಟ್ ಬಂದುಬಿಟ್ಟು ಈ ಸೈಡೂ ಓಪನ್ ಐತೆ ರೀ, ಈ ಸೈಡೂ 2 ಜಾಯಿಂಟ್ ಮಾಡ್ಕೋಬೇಕು ರೀ. ನೋಡ್ರಿ ಅಲ್ಲೇ ಈ ಟೈಪ್ ಮಾಡ್ಕೋಬೇಕು ರೀ. 2 ಪಾರ್ಟ್ ಐತಲ್ಲ ರೀ, 2 ಪಾರ್ಟನ್ನು ಜೋಡಿಸ್ಕೋಬೇಕು ರೀ. ಇದೊಂಥರ ಮೆಥಡ್ ರೀ. ಹಿಂದಿನ ವಿಡಿಯೋದಾಗ ನೋಡಿರ್ಬೋದು, ಹಿಂದಿನ ವಿಡಿಯೋ ನೋಡಿದವ್ರಿಗೆ ಗೊತ್ತಿರ್ತೈತೆ ರೀ ಟಕ್ಸ್ ಇದು ಕ್ರಾಸ್ ಬೆಲ್ಟ್ ಹೆಂಗೆ ಸ್ಟಿಚ್ ಮಾಡಿದ್ದೆ ಅಂಥೇಳಿ. ನಿಮಗೆ ಯಾವುದು ಈಸಿ ಆಕೈತಲ್ಲ ರೀ ಆ ಮೆಥಡನ್ನು ಫಾಲೋ ಮಾಡಿರಿ. ಹಿಂಗೆ ಹೊಲಿಬೇಕು ಅನ್ನೋದೇನಿಲ್ಲ. ಬಟ್ಟೆ ಜಾಸ್ತಿ ಇದ್ದಾಗ ಹಂಗೆ ಹೊಲಿರಿ, ಬಟ್ಟೆ ಕಮ್ಮಿ ಇದ್ದಾಗ ಹಿಂಗೆ ಅಡ್ಜಸ್ಟ್ಮೆಂಟ್ ಮಾಡಿ ಹಿಂಗೆ ಹೊಲಿಬೋದು ನೀವು. ಈಗ ನೆಕ್ಸ್ಟ್ ನೋಡ್ಬೋದು ನೀವು ಕಾಜು ಪಟ್ಟಿಗೆ ಒಂದು ಮಾಡ್ಕೋತೇನೆ ರೀ. ಕಾಜು ಪಟ್ಟಿ ಹಚ್ಚೋದು ಹೆಂಗಂತ ಗೊತ್ತಿರ್ತೈತೆ ರೀ. 1.5 ಇಂಚಿಂದ ಅಗಲ ಬಟ್ಟೆ ತೊಗೊಂಡು ಕಾಜು ಪಟ್ಟಿ ಮಾಡತ್ತೀನಿ. ನೋಡ್ಬೋದು ನೀವು. ಇದೇನು ದೊಡ್ಡ ಇದು ಇಲ್ಲರಿ, ಡಿಫಿಕಲ್ಟ್ ಅನ್ನೋಂಗೇನಿಲ್ಲ, ತಿಳಿಯೋದಿಲ್ಲ ಅನ್ನೋಂಗಿಲ್ಲ. ಇದೆಲ್ಲರಿಗೆ ತಿಳಿತೈತೆ ರೀ. ಬರೋದು ಡೌಟ್ ಬಂದುಬಿಟ್ಟು ಟಕ್ಸ್ ಮತ್ತು ಕ್ರಾಸ್ ಬೆಲ್ಟ್ ಹೆಂಗೆ ಅಟ್ಯಾಚ್ ಮಾಡ್ಕೋತಾರೆ ಅನ್ನೋದು. ಮತ್ತು ಪೈಪಿಂಗ್ ರೀ, ಪೈಪಿಂಗ್ನು ಹಿಂದಿನ ವಿಡಿಯೋದಾಗ ಪೂರ್ತಿಯಾಗಿ ತೋರಿಸೇನಿ ರೀ. ಹಂಗೇನಾರ ನಿಮಗೆ ಪೂರ್ತಿ ಪೈಪಿಂಗಿಂದ ವಿಡಿಯೋ ಮಾಡಿ ಹಾಕ್ಬೇಕಂದ್ರೆ ಕಮೆಂಟ್ ಹಾಕಿರಿ, ಪೈಪಿಂಗಿಂದ ಅಷ್ಟೇ ಹಾಕ್ತೇನೆ ರೀ. ಈ ವಿಡಿಯೋದಲ್ಲಿ ನಾನು ಬರೀ ಟಕ್ಸಿಂದ ಮತ್ತು ಕ್ರಾಸ್ ಬೆಲ್ಟಿಂದ ಅಷ್ಟೇ ಹೇಳೇನಿ ರೀ.
ಕಮೆಂಟ್ ಹಾಕಿದ್ರ ಸಂಬಂಧ ನಾನು ಈ ವಿಡಿಯೋ ಮಾಡಬೇಕಾಗ್ತದೆ. ಇಲ್ಲಾಂದ್ರೆ ನೆಕ್ಸ್ಟ್ ಸೈಜ್ ವೈಸ್ ಸಾದಾ ಬ್ಲೌಸ್ ಕಟ್ಟಿಂಗ್ ಹೇಳ್ತಿದ್ದೆ. ಬಟ್ ಕಮೆಂಟ್ ಹಾಕ್ಯಾರಲ್ರಿ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಹೇಳ್ತಾರ ಅಂಥೇಳಿ ಅವರಿಗೋಸ್ಕರ ಈ ವಿಡಿಯೋ ಮಾಡಿ ಹಾಕೇನ್ರಿ. ಟಕ್ಸ್ ಮತ್ತು ಕ್ರಾಸ್ ಬೆಲ್ಟಿಂದ ಈಗಾದರೂ ಅರ್ಥ ಆಗೈತೆ ಅಂದ್ಕೊಂಡೇನ್ರಿ. ಆಮೇಲೆ ಇನ್ನೂ ಏನಾದರೂ ಡೌಟ್ ಇದ್ರೂ ಕಮೆಂಟ್ ಹಾಕ್ರಿ. ಹಂಗೇನು ಬೇಜಾರು ಮಾಡ್ಕೋದಿಲ್ಲ. ನಮಗೆ ತಿಳಿದಷ್ಟು ನಾವು ಹೇಳ್ತೀವಿ. ನೀವು ನಾವು ಹೇಳೋದನ್ನು ಪೂರ್ತಿಯಾಗಿ ತಿಳ್ಕೊಂಡ್ರೆ ಪೂರ್ತಿಯಾಗಿ ಅರ್ಥ ಆಗೈತೆ ರೀ. ಸ್ಕಿಪ್ ಮಾಡಿಕೊಂಡು ವೀಡಿಯೋಸ್ ಅದು ನೋಡಕ್ಕೆ ಹೋಗ್ಬೇಡ್ರಿ. ಅದರಿಂದ ಏನೂ ತಿಳಿಯೋದಿಲ್ಲ. ಅದ್ರ ಸಂಬಂಧ ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಥ್ಯಾಂಕ್ ಯು. ಕೀಪ್ ಸಪೋರ್ಟ್.